ಅಶೋಕ್ ವಿರುದ್ಧ ಸಚಿವ ಭೈರತಿ ಸುರೇಶ್ ಕಿಡಿಕಾರಿದ್ದಾರೆ. ದಸರಾ ಸಿಎಂ ಉದ್ಘಾಟನೆ ಮಾಡದೆ ಅಶೋಕ್ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷರು ಪದಾಧಿಕಾರಿಗಳು ಬದಲಾವಣೆ ಆಗ್ತಾ ಇದ್ದಾರೆ. ಮೊದಲು ಅವರ ತಟ್ಟಿಯಲ್ಲಿ ಇರುವಂತಹ ಹೆಗ್ಗಣವನ್ನ ಹೊರಹಾಕ್ಲಿ ಅಂತ ಹೇಳಿ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಶೋಕ್ ಅವರು ಒಂದು ಭವಿಷ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಬಾರಿ ದಸರಾ ಉದ್ಘಾಟನೆ ಮಾಡಲ್ಲ, ಬೇರೆ ಸಿಎಂ ಬರ್ತಾರೆ ಅಂತ. ಅಶೋಕ್ ಅವರು ಮಾಡ್ತಾರೆ. ಹೊಸ ಸಿಎಂ ಅವ್ರು ಯಾರು ಮಾಡೋದು ಸರ್? ಕಾಂಗ್ರೆಸ್ ಅಲ್ಲಿ ಹೊಸ ಸಿಎಂ ಆಗ್ತಾರೆ, ಹೊಸ ಸಿಎಂ ಆಗ್ತಾರೆ ಕಾಂಗ್ರೆಸ್ ಅಲ್ಲಿ. ಅಶೋಕ್ ಅವರು ಯಾವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರು ಅಶೋಕ್ ಅವರು ಬಿಜೆಪಿ ಫಸ್ಟು ಅವ್ರ ತಟ್ಟೆಯಲ್ಲಿ ಬಿದ್ದಿರುವಂಥ ಯಜ್ಞಾನ ಆಚೆ ಹಾಕಕ್ಕೆ ಕೇಳಿ ಇನ್ನೊಂದನ್ನು ಮೊಣ ಹುಡುಕಬೇಕು ಅಂತ ಅವಶ್ಯಕತೆ ಇಲ್ಲ. ಅಶೋಕ್ ಅವರು ಮಾತಾಡಿದಾಗ ಅಶೋಕ್ ಅವರು ನಾಟ್ ಕಾಂಗ್ರೆಸ್ ಪಾರ್ಟಿ, ಅಶೋಕ್ ಅವರು ನಮ್ಮ ಬಿಜೆಪಿ ಪಾರ್ಟಿ ಅಧ್ಯಕ್ಷರು. ಅವ್ರಿಗೆಲ್ಲ ಅಧ್ಯಕ್ಷ ಚೇಂಜ್ ಮಾಡ್ತಾವ್ರೆ, ಅವ್ರಿಗೆ ಪದಾಧಿಕಾರ ಅವ್ರು ಡೈಲಿ ಫೈಟಿಂಗ್ ನನ್ನೇ ಕೇಳ್ತಾ ಇದ್ರು. ಅಶೋಕ್ ಅವ್ರು ಕೇಳಲ್ಲ ಎತ್ನಾಳು ನಮ್ಮೇಲೆ ಏನೈತೆ ಹೇಳಕ್ಕೆ, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆ 140 ಜನ ಮ್ಯಾಂಡೇಟ್ ಇರೋದು, 140 ಜನ ಶಾಸಕರು ಎಲ್ಲ ಕರ್ನಾಟಕ ರಾಜ್ಯದ ಜನತೆ ನಮ್ಗೆ ಆಶೀರ್ವಾದ ಮಾಡೋದು, ಅಶೋಕ್ ಅವ್ರಿಗೆ ಆಶೀರ್ವಾದ ಮಾಡಿ ಸುಮ್ಮನೆ 2 ವರ್ಷದಿಂದ ಹೇಳ್ತಾನೆ ಅವ್ರೆ. ಅಶೋಕ್ ಅವರು ಒಂದು ಭವಿಷ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಬಾರಿ